ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ವ್ಲಾಗ್. ಓಪ್ ಆಲ್ ಆರ್ ಡೂಯಿಂಗ್ ಗುಡ್. ಹೊಸ ವರ್ಷದ ಶುಭಾಶಯಗಳು. ಯಾಕೆಂದರೆ ನಾನು ಜಾನ್ವರಿ 2026ನ ಮೊದಲನೇ ವ್ಲಾಗು ಹೊಸ ನೈಕೇರ್ದು ಮಾಡ್ತಾಯಿದ್ದೀನಿ. ನಾನು ಕೂಡ ತುಂಬ ದಿನದಿಂದ ವ್ಲಾಗ್ಸ್ ಮಾಡಿರಲಿಲ್ಲ, ಯಾಕಂದರೆ ಅಮ್ಮಂಗೆ ಐ ಆಪ್ರೇಷನ್ ಇತ್ತು. ಅಮ್ಮನ ಐ ಆಪ್ರೇಷನ್ನು ನಾವು ಮಾಡಿಸಿದ್ರಿಂದ ತುಂಬ ಸ್ವಲ್ಪ ಅಮ್ಮನ ಟೇಕ್ ಕೇರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ. ಸೊ ನನ್ನ ಬೆಸ್ಟ್ ಸಜೆಷನ್ ಏನು ಅಂದರೆ, ನೀವು ಐ ಆಪ್ರೇಷನ್ ಅಥವಾ ಕ್ಯಾಟ್ರಾಕ್ಟ್ ಸರ್ಜರಿ ಅಥವಾ ಕಣ್ಣಿಗೆ ರಿಲೇಟೆಡ್ ಏನಾದರೂ ಸರ್ಜರೀಸ್ ಅಥವಾ ತೋರಿಸ್ಕೊಳ್ಬೇಕು ಅಂದರೆ ನೀವು ಖಂಡಿತ ಹೊಸ ನೈಕೇರ್ನ ಪ್ರಿಫರ್ ಮಾಡ್ಬೋದು. ಏಕೆಂದರೆ ನಾವು ಕೇಶವ ನೇತ್ರಾಲಯ ಮತ್ತು ವಾಸ ನೈಕೇರ್ ಮತ್ತು ಅಗರ್ವಾಲ್ ತುಂಬ ಕಡೆ ಸುತ್ತಾಡಿ ಟೆಸ್ಟ್ ಎಲ್ಲ ಮಾಡಿಸಿ ಫೈನಲಿ ನಾವು ವಾಸ ನೈಕೇರ್ನ ಚೂಸ್ ಮಾಡಿದ್ವಿ. ಬಿಕಾಸ್ ಇಲ್ಲಿ ಹಾಸ್ಪಿಟಲ್ ಸ್ಟಾಫ್ಸ್ ಕೂಡ ತುಂಬ ಕೊಲಾಬ್ರೇಟಿವ್ ಆಗಿ ಮಾತಾಡ್ತಾರೆ. ಬಿಕಾಸ್ ಏನೇ ಇಶ್ಯೂಸ್ ಇದ್ದರೂ ನೀವು ಅವ್ರ ಹತ್ರ ಹೇಳಿದರೆ ಆ ಸೆಕ್ಟರಿಗೆ ರೀಡೈರೆಕ್ಟ್ ಮಾಡ್ತಾರೆ. ಮತ್ತು ನಾನು ಬೇಬಿ ಇದ್ದಿದ್ದರಿಂದ, ನನಗೆ ನನ್ನ ಸಿಸ್ಟರ್ ಇನ್ ಲಾಗೂ ಬೇಬಿ ಇದ್ದಿದ್ದರಿಂದ ನಮಗೆ ಅಮ್ಮನ ಕರ್ಕೊಂಡು ಹೋದಾಗ ಚೈಲ್ಡ್ ಕೇರ್ ಸಪೋರ್ಟ್ ಕೂಡ ಸಿಕ್ತು ಅಲ್ಲಿ ಸ್ಟಾಫ್ಸಿಂದ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಇಲ್ಲಿ ಫಾಲೋ ಅಪ್ ಸೆಷನ್ಸ್ ತುಂಬಾ ಇರುತ್ತೆ. ಒಬ್ಬರು ಪೇಷಂಟ್ ಹೋದ್ರು ಅಂದರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಫಸ್ಟು ಅಮ್ಮನ ಆಪ್ರೇಷನ್ಗೂ ಒಂದಿನ ಮುಂಚೆ ನಾವು ಕರ್ಕೊಂಡು ಹೋಗಿದ್ವಿ. ಅದು ಸೆಕೆಂಡ್ ಫಾಲೋ ಅಪ್ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಇನ್ನೊಂದು ದಿನ ಹೋಗಿದ್ವಿ. ಅವಾಗೆಲ್ಲ ಐ ಚೆಕ್ ಮಾಡಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದರು. ಬಿಕಾಸ್ ಅಮ್ಮಂದು ಎರಡೂ ಕಣ್ಣು ಪೊರೆ ಬೆಳೆದಿತ್ತು ಫುಲ್ಲು. ಆಲ್ಮೋಸ್ಟ್ 60% ವಿಷನ್ ಕೂಡ ಲಾಸ್ ಆಗಿತ್ತು. ಸೊ ಮಸ್ಟು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದರು. ಆಮೇಲೆ ಇನ್ನೊಂದೇನೆಂದರೆ, ಫಸ್ಟು ಲೆಫ್ಟ್ ಐ ಮಾಡ್ತೀವಿ ಅಂತ ಹೇಳಿದರು. ನೆಕ್ಸ್ಟು ರೈಟ್ ಐಗೆ ಸಜೆಸ್ಟ್ ಮಾಡಿದ್ರು. 1 ವೀಕ್ ಡಿಫ್ರೆನ್ಸ್ ಅಥವಾ 3 ಡೇಸ್ ಡಿಫ್ರೆನ್ಸಲ್ಲಿ ಮಾಡಿಸ್ಬೋದು ಅಂತ. ಬಟ್ ಅಮ್ಮಂಗೆ ರಿಕವರಿ ಟೈಮ್ ಒಂದು 6 ಮಂತ್ಸ್ ಆದ್ರೂ ನನಗೆ ಬೇಕು, ಸ್ವಲ್ಪ ಗ್ಯಾಪ್ ತೊಗೊಂಡು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳಿದರು. ಇಲ್ಲಿ ಕೌನ್ಸಿಲರ್ ಕೂಡ ಇರ್ತಾರೆ. ಸೊ ನಿಮಗೆ ಎಲ್ಲ ಲೆನ್ಸ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೋನೋಫೋಕಲ್ ಲೆನ್ಸ್, ಟ್ರೈಫೋಕಲ್ ಲೆನ್ಸ್ ಆ್ಯಂಡ್ ಮಲ್ಟಿಫೋಕಲ್ ಲೆನ್ಸ್. ನಿಮಗೆ ಯೂಶ್ವಲಿ ಮಲ್ಟಿಫೋಕಲ್ ಮತ್ತು ಟ್ರೈಫೋಕಲ್ನ ಪ್ರಿಫರ್ ಮಾಡ್ತಾರೆ, ಅವರೂ ಹೇಳ್ತಾರೆ. ನಾನು ಕೂಡ ಅದನ್ನೇ ಪ್ರಿಫರ್ ಮಾಡಿದೆ. ಯಾಕಂದರೆ ಮಲ್ಟಿಫೋಕಲ್ ಮಾಡಿಸ್ಕೊಂಡ್ರೆ ನೀವು ಆಪ್ರೇಷನ್ನು ನಿಮಗೆ ಸ್ಪೆಕ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಹತ್ರದ್ದು ಮತ್ತು ದೂರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಾವು ಅಮ್ಮಂಗೆ ಆ್ಯಸ್ ಪರ್ ದ ಕೌನ್ಸಿಲರ್ ಸಜೆಷನ್ ನಾವು ಮಲ್ಟಿಫೋಕಲ್ ಸೆಲೆಕ್ಟ್ ಮಾಡಿದ್ವಿ. ಮಲ್ಟಿಫೋಕಲ್ ಲೆನ್ಸೇ ಹಾಕಿಸ್ಕೋತೀವಿ ಅಂತ. ಫೋಕಲ್ ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ಅದರಲ್ಲೂ ನೀವು ಇಂಡಿಯನ್ ಲೆನ್ಸ್ ಹಾಕಿಸ್ಕೋತೀರಾ ಅಥವಾ ಇಂಪೋರ್ಟೆಡ್ ಲೆನ್ಸ್ ಹಾಕಿಸ್ಕೋತೀರಾ ನೀವು ಡಿಸೈಡ್ ಮಾಡಬೇಕು. ಅದಕ್ಕೂ ಪ್ಯಾಕೇಜಸ್ ಇರುತ್ತೆ, ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ನಿಮಗೆ ಕಂಪ್ನಿ ಕಡೆಯಿಂದ ಇನ್ಶೂರೆನ್ಸ್ ಇದ್ದರೆ ನೀವು ಚೆಕ್ ಮಾಡಿಸ್ಬೋದು ಎಷ್ಟು ಕವರೇಜ್ ಆಗುತ್ತೆ ಅಂತ. ನೀವು ಕಂಪ್ನಿ ಸೈಡಲ್ಲೂ ನಿಮ್ಮ ಇನ್ಶೂರರ್ ಯಾರು ಪ್ರೊವೈಡ್ ಮಾಡಿರ್ತಾರೆ ಅವ್ರ ಜೊತೆನೂ ಮಾತಾಡಿ ಎಷ್ಟು ಕವರೇಜ್ ಆಗುತ್ತೆ ಅಂತಲೂ ನೀವು ತಿಳ್ಕೊಂಡು ಆಮೇಲೆ ಪ್ರೊಸೆಸ್ ಮಾಡ್ಬೋದು. ಈಗ ಆಲ್ಮೋಸ್ಟ್ ಅಮ್ಮಂದು ಎಲ್ಲ ಚೆಕಪ್ ಆಗಿದೆ. ಸೊ ಡ್ರಾಪ್ಸು ಮತ್ತು ಆಪ್ರೇಷನ್ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ನಾವು ಕೂಡ ಆಪ್ರೇಷನ್ ಡೇಟ್ಗೂ ಮುಂಚೆ ಇನ್ನೊಂದು ಸಲ ಬರಬೇಕಿತ್ತು. ಸೊ ಬಂದು ಎಲ್ಲ ಚೆಕಪ್ ಕೂಡ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಎಲ್ಲದನ್ನು ಕೋಆಪ್ರೇಟ್ ಮಾಡ್ತಾರೆ. ಮತ್ತು ಡ್ರಾಪ್ಸ್ ಅಂತೂ ಮಸ್ಟ್. ಸೊ ನೆಕ್ಸ್ಟು ನಾವು ಬಂದಿದ್ದು ಆಪ್ರೇಷನ್ ದಿನ. ಆಲ್ಮೋಸ್ಟ್ ಆಪ್ರೇಷನ್ ಥಿಯೇಟರ್ ಆಚೆ ಕುತ್ಕೊಂಡು ನಾನು ವೆಯ್ಟ್ ಮಾಡ್ತಿದ್ದೀನಿ. ಅಮ್ಮನೂ ಟೆನ್ಸ್ ಆಗಿದ್ದಾರೆ ಸ್ವಲ್ಪ. ಸೊ ನನ್ನ ಸಿಸ್ಟರಿಂದ ಕೂಡ ಇದ್ದಾರೆ. ಎಲ್ಲ ಅಮ್ಮನೂ ಕೂಡ ರೆಡಿ ಮಾಡಿದ್ದಾರೆ. ಡಾಕ್ಟರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಜಸ್ಟ್ ಅಮ್ಮ ಇನ್ನೇನು ಆಪ್ರೇಷನ್ ಥಿಯೇಟರ್ ಒಳಗಡೆ ಹೋಗಬೇಕು. ಸೊ ಡ್ರಾಪ್ಸ್ ಎಲ್ಲ ಹಾಕಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಅಮ್ಮನ ಆಪ್ರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಜಸ್ಟ್ 20 ಮಿನಿಟ್ಸ್ ಆಪರೇಷನ್ ಪ್ರೋಸೆಸ್ ಅಷ್ಟೇ. ನೀವೇ ನೋಡ್ತಿರ್ಬೋದು ಅಮ್ಮ ಇನ್ನೇನು ಆಪ್ರೇಷನ್ ಥಿಯೇಟ್ರಿಂದ ಬಂದೇ ಬಿಟ್ಟರು ಅಮ್ಮ. ಸೊ 20 ಮಿನಿಟ್ಸ್ ಅಷ್ಟೇ ಆಪ್ರೇಷನ್ ಆಗಿದ್ದು. ತುಂಬ ಅವರು ಆರಾಮಾಗಿದ್ದಾರೆ, ಏನೂ ಟೆನ್ಷನ್ ಇಲ್ಲ, ರಿಲೀಫ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಜಸ್ಟ್ ನೋಡಿ ಆ ಬ್ಯಾಂಡೇಜ್ ಕೂಡ ರಿಮೂವ್ ಮಾಡಿಬಿಟ್ರು. ನಿಜವಾಗ್ಲೂ ನೀವು ಕ್ಯಾಟ್ರಾಕ್ಟ್ ಸರ್ಜರಿಗೆ ವಾಸನ್ ಐ ಕೇರ್ನ ಖಂಡಿತ ಪ್ರಿಫರ್ ಮಾಡ್ಬೋದು.